ನಮಸ್ತೆ, ನಾವು ಮಂಗಳೂರು ಸೆರಾಕೇರಿಯಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಸುಮಾರು 1.5 ತಿಂಗಳಿನಿಂದ ಥೆರಪಿ ಮಾಡುತ್ತಿರುವಂತ ಲೋಲಾಕ್ಷಿ ಅಮ್ಮ ಇದ್ದಾರೆ. ಬನ್ನಿ ಅವರ ಹತ್ರ ಕೇಳ್ತಾ ಬರುವ ಏನೆಲ್ಲ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ನೀವು ಸುಮಾರು 1.5 ತಿಂಗಳಿನಿಂದ ಸೆರಾಕೇರ್ನ ಥೆರಪಿಗೆ ಬರ್ತಾ ಇದ್ರಿ. ಸೆರಾಕೇರ್ನ ಥೆರಪಿಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇದ್ರಿ? ನನ್ಗೆ ಅಂದ್ರೆ ತುಂಬಾ ಸುಸ್ತು, ಮತ್ತೆ ಗಂಟು ನೋವು, ಕಾಲಿನ ಪಾದದ ಅಡಿ ನೋವು, ಮತ್ತೆ ಒಂದು ರೀತಿ ಇದು ಆರ್ಟಿಗೋದ್ ಪ್ರಾಬ್ಲಮ್ ಇತ್ತು. ಆರ್ಟಿಗೋದ್ ಸಹ ಇತ್ತು, ತಲೆ ತಿರುಗುದು. ಮತ್ತೆ BP ಇದು ಶುಗರ್ ಏನಿರ್ಲಿಲ್ಲ, ಆದ್ರೂ ನೋವು ತುಂಬಾ ಇತ್ತು. ಕೊಲೆಸ್ಟ್ರಾಲ್ ಇತ್ತು, ಮತ್ತೆ ಕೆಲವು ಎಲ್ಲ ಪ್ರಾಬ್ಲಮ್ ಇತ್ತು ನನ್ಗೆ. ಇಷ್ಟೆಲ್ಲ ಪ್ರಾಬ್ಲಮ್ ಎಷ್ಟು ವರ್ಷಗಳಿಂದ ಇತ್ತು? ನನ್ಗೆ ಗಂಟು ನೋವು ತುಂಬಾ ವರ್ಷದಿಂದ, ಒಂದು 10-12 ವರ್ಷದಿಂದ ಅಲ್ಲಿ ಮನೆಯಲ್ಲಿರುವಾಗಲೇ ಗಂಟು ನೋವು ಇತ್ತು. ಕೆಳಗೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ, ಮತ್ತೆ ಸ್ಟೆಪ್ ಮೇಲೆ ಹೋಗ್ಲಿಕ್ಕೆ ಹತ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ, ಆ ತರ ಇತ್ತು. ಮತ್ತೆ ಇದು ಗಾಡಿಯಲ್ಲಿ ಹೋಗಿ ಇಳಿದು ಹೋಗ್ಲಿಕ್ಕೆ, ದೇವಸ್ಥಾನ ಸ್ಟೆಪ್ ಮೇಲೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಈ ತರ ಎಲ್ಲ ಇತ್ತು. ಈಗೆಲ್ಲ ಹೋಗ್ತೇನೆ. ಈಗ ನನ್ಗೆ ಸಾಧಾರಣ ಒಂದು ತಿಂಗಳೇ ಆಗುವಾಗ್ಲೇ ನೋವೆಲ್ಲ ತುಂಬಾ ಕಮ್ಮಿ. ಎಷ್ಟು ಪರ್ಸೆಂಟ್ ಅಷ್ಟು ಕಮ್ಮಿ ಆಗಿದೆ? ನನಗೆ 100 ಅಲ್ಲಿ 70% ಈಗ ಕಡಿಮೆ. 70% ಅಷ್ಟು ಇಂಪ್ರೂವ್ಮೆಂಟ್. ಓಕೆ ಅಮ್ಮ, ನಿಮ್ಗೆ ಸೆರಾಕೇರ್ನ ಬಗ್ಗೆ ಯಾರು ನಿಮ್ಗೆ ಇನ್ಫಾರ್ಮ್ ಕೊಟ್ಟಿರುವಂತದ್ದು? ಅದು ನಮ್ಮ ಅತ್ತೆ, ಉಜ್ಜೋಡಿಯಲ್ಲಿದ್ದಾರೆ, ಗೀತಾ ಉಮಾನಾಥ್, ನಮ್ಮ ಅತ್ತೆ, ಅಪ್ಪನ ತಂಗಿ. ಅವರು ಒಂದು ದಿವಸ ಹೀಗೆ ಹೇಳ್ತಿದ್ರು ಯಾವಾಗಲೂ, ಲೋಲಾಕ್ಷಿ ನಿನ್ನ ಕಾಲು ಗಂಟು ನೋವು ಹೇಗೆ ಉಂಟು? ನಾನು ಹೇಳ್ತಿದ್ದೆ ಅವಾಗ, ಇಲ್ಲ ಅತ್ತೆ ನನಗೆ ಜೋರು ಕಮ್ಮಿ ಇಲ್ಲ, ಎಣ್ಣೆ ಎಲ್ಲ ಹಚ್ಚು, ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಕಮ್ಮಿ ಆಗ್ತದೆ, ಎಕ್ಸಸೈಸ್ ಎಲ್ಲ ಮಾಡು ಅಂತ. ಕಡೆಗೆ ಅವರ ಇಲ್ಲಿ ಥೆರಪಿಗೆ ಬರ್ತಿದ್ರಂತೆ. ಒಂದು ದಿವಸ ನನಗೆ ಫೋನ್ ಮಾಡುವಾಗ ಹೇಳಿದರು, ಲೋಲಾಕ್ಷಿ ನೀನು ಸಹ ಬರ್ತೀಯ, ಅಲ್ಲಿ ಒಳ್ಳೇದಾಗ್ತದೆ, ಅಲ್ಲಿ ಥೆರಪಿಯಲ್ಲಿ ಅವರು ಮೇಡಮ್ನವ್ರು ಸಹ ಒಳ್ಳೇದಿದ್ದಾರೆ, ಎಲ್ಲ ಏನು ನಮಗೆ ಇದ್ದ ಪ್ರಾಬ್ಲಮ್ ಅನ್ನು ಹೇಳಿದ್ರೆ ಅವರೆಲ್ಲ ಇದು ಥೆರಪಿ ಎಲ್ಲ ಒಳ್ಳೆ ಕೊಡ್ತಾರೆ ಅಂತ. ಅದಕ್ಕೆ ನಾನು ಆಯ್ತಾಯ್ತೆ ಬರ್ತೇನೆ ಅಂತ ಮಾರನೇ ದಿವಸವೇ ನಾನು ಬಂದಿದ್ದೆ. ಓಕೆ, ನೀವೀಗ ಥೆರಪಿಗೆ ಬರೋದಕ್ಕಿಂತ ಮುಂಚೆ ಕೊಲೆಸ್ಟ್ರಾಲ್ ನ ಪ್ರಾಬ್ಲಮ್ ಇತ್ತಂತ ಹೇಳಿದ್ರೆ, ಅದೀಗ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ? ಈಗ ಟೆಸ್ಟ್ ಮಾಡಿಸ್ಲಿಲ್ಲ, ಮೊನ್ನೆ ಅಷ್ಟೇ ಅಲ್ಲಿ ನಾವು ಇದು ಸಂಸ್ಥೆಯಲ್ಲಿ ಮಾಡಿಸಿದ್ದೇವಲ್ಲ ಸಂಘದಲ್ಲಿ, ಆವಾಗ ಹೇಳಿದ್ರು 2 ಪಾಯಿಂಟ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿದೆ. ಅದಕ್ಕಿಂತ ಥೆರಪಿಗೆ ಬರೋದಕ್ಕಿಂತ ಮುಂಚೆ ಎಷ್ಟಿತ್ತು? ಜಾಸ್ತಿ ಇತ್ತು, ಹೈ ಇತ್ತು ನಂಗೆ ಕೊಲೆಸ್ಟ್ರಾಲ್, ಹೈ ಇತ್ತು. ಅವಾಗ ನಾನೊಂದು ಇಲ್ಲಿ ಹರೀಶ್ ರಾವ್ ಅಂತ ಸ್ಪೆಷಲಿಸ್ಟ್ ಹಾರ್ಟ್ ಇದು ಡಾಕ್ಟರ್ ಹತ್ರ ಹೋಗ್ತಿದ್ದೆ. ಅವರು ಯಾವಾಗಲೂ ನಾನು 3 ತಿಂಗಳ ಚೆಕಪ್ಗೆ ಹೋಗುವ ಹೇಳ್ತಿದ್ರು, ಒಂದು ಕೊಲೆಸ್ಟ್ರಾಲ್ ಮತ್ತೆ BP ಶುಗರ್ ಎಲ್ಲ ಟೆಸ್ಟ್ ಮಾಡಿಸಿ ಬನ್ನಿ ಅಮ್ಮ ಅಂತ. ಆವಾಗ ಅದರಲ್ಲಿ ಹೇಳಿದ್ರು, ಇದು ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಏನಲ್ಲ, ಆದ್ರೂ ಹೈ ಉಂಟಮ್ಮ, ನೀವು ಒಂದು ಟ್ಯಾಬ್ಲೆಟ್ ಏನು ಕಂಟಿನ್ಯೂ ಮಾಡಿ ಅಂತ. ಓಕೆ, ನೀವು ಥೆರಪಿಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಪ್ರಾಬ್ಲಮ್ಸ್ಗೆ ಎಷ್ಟು ಟ್ಯಾಬ್ಲೆಟ್ ಅನ್ನು ತಗೊಳ್ತಾ ಇದ್ರಿ? ಟ್ಯಾಬ್ಲೆಟ್ ನಾನು ತುಂಬಾ ತಗೊಳ್ತಿದ್ದೆ. ಅಂದ್ರೆ ಗಂಟು ನೋವಿಗೆ ತುಂಬಾ, ಒಂದು ಬೋನಿದ ಡಾಕ್ಟರ್ ಮಯೂರ್ ರೈ, ಅಲ್ಲಿಗೆ ಹೋಗಿದ್ದೆ. ಒಂದು 5-6 ತಿಂಗಳು ಅಲ್ಲಿದ್ದು ಟ್ಯಾಬ್ಲೆಟ್ ತಗೊಂಡೆ. ನಂತರ ಕಮ್ಮಿ ಆಯ್ತಂತ ಸ್ಟಾಪ್ ಮಾಡಿದೆ. ಪುನಃ ನನ್ನ ಮಗ ವಿದೇಶಕ್ಕೆ ಹೋದ ನಂತರ ಪುನಃ ಸ್ಟಾರ್ಟ್ ಆಯ್ತು. ಕಡೆಗೆ ಈ ದೊಡ್ಡ ಮಗ ಇನ್ನೊಂದು ಇಲ್ಲಿ ತಾರಾ ಕ್ಲಿನಿಕ್ ಅಂತ, ಅಲ್ಲಿ ಒಬ್ರು ಇದ್ರು ಡಾಕ್ಟರ್, ಅಲ್ಲಿ ಕರ್ಕೊಂಡು ಹೋದ. ಅವರು ಸಹ 1-2 ತಿಂಗಳದ್ದು ಟ್ಯಾಬ್ಲೆಟ್ ಕೊಟ್ರು. ಅದು ಕಾಲಡಿ ನೋವಿಗೆ ಕಡೆಗೆ ಹೇಳಿದ್ರೆ ಇಂಜೆಕ್ಷನ್ ಕೊಡ್ಬೇಕಮ್ಮ ಅಂತ. ಅಷ್ಟು ನೋವು ನನಗೆ, ಸೂಜಿಯಲ್ಲಿ ಚುಚ್ಚಿದಾಗೆ ಆಗ್ತಿತ್ತು. ಆವಾಗ ಹೇಳಿದ್ರು, ಇಲ್ಲಮ್ಮ ಇನ್ನು ಟ್ಯಾಬ್ಲೆಟ್ ಜಾಸ್ತಿ ತಿನ್ಬಾರ್ದು, ಅವರೇ ಹೇಳಿದ್ರು ಒಳ್ಳೇದಲ್ಲ, ಕಡೆಗೆ ನೀವು ಇನ್ನು ಕಾಲಿಗೆ ಒಂದು ಇಂಜೆಕ್ಷನ್ ತಗೊಳ್ಳಿ ಅಂತ. ಬೇಡ ಡಾಕ್ಟರ್, ಇಂಜೆಕ್ಷನ್ ಬೇಡ, 2 ತಿಂಗಳ ಟ್ಯಾಬ್ಲೆಟ್ ತಗೊಂಡು ಸ್ಟಾಪ್ ಮಾಡಿದೆ. ಮಿನಿಮಮ್ ಒಂದು ದಿವಸದಲ್ಲಿ ಎಷ್ಟು ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ? ಅದು ಒಂದು ದಿವಸಕ್ಕೆ ಒಂದು 5-6 ಇತ್ತು. 2 ತರ, ಬೆಳಿಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2 ಕೊಡ್ತಿದ್ರು. 6 ಟ್ಯಾಬ್ಲೆಟ್ ಇತ್ತು, ಕ್ಯಾಪ್ಸಲ್ ಎಲ್ಲ ಸೇರಿ, ನೋವಿನ ಮಾತ್ರೆ ಎಲ್ಲ ಸೇರಿ ಅಷ್ಟು ಇತ್ತು. ಓಕೆ, ನಿಮ್ಮ ಈ ಪ್ರಾಬ್ಲಮ್ಗೆ ನೀವು ಹಾಸ್ಪಿಟಲ್ ಅಲ್ಲಿ ಎಷ್ಟು ಖರ್ಚು ಮಾಡಿದ್ರಿ? ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಬೇರೆನೇ ಇಲ್ಲ, ಕಾಯಿಲೆ ಅಷ್ಟು ಜಾಸ್ತಿ ಇದೆ, ಕಾಲು ನೋವು, ಗಂಟೆ ನೋವು ಇದೆ ಒಂದೇ ಸಮಸ್ಯೆ ನನಗೆ. ಅದಕ್ಕೆ ಒಂದು ತುಂಬಾ ಮದ್ದು ಮಾಡಿದ್ದೆ ನಾನು. ಕಡೆಗೆ ಒಂದು ಆಯುರ್ವೇದಿಕ್ ಡಾಕ್ಟರ್ ಹತ್ರ, AJ ಹಾಸ್ಪಿಟಲ್ ಹತ್ರ ಒಂದು, ಅಲ್ಲಿ ಆಯುರ್ವೇದಿಕ್ ಒಂದು ಮದ್ದು ತುಂಬಾ ಒಂದು 2-3 ತಿಂಗಳದ್ದು ಮಾಡಿದ್ದೆ. ಅದು ಸಹ ತುಂಬಾ ಟ್ಯಾಬ್ಲೆಟ್ ಇತ್ತು, ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು 9-10 ಇತ್ತು ಟ್ಯಾಬ್ಲೆಟ್ ದಿವಸಕ್ಕೆ. ಮತ್ತೆ ಅದು ಸಹ ಒಂದು 2-3 ತಿಂಗಳು ಮಾಡಿ ಬೇಡ ಅಂತ ಬಿಟ್ಟೆ ನಾನು. ಬೇಡ, ಇವರೇ ಕರ್ಕೊಂಡು ಹೋಗ್ತಿದ್ರು ನಮ್ಮ ಯಜಮಾನರು. ಈಗ ಥೆರಪಿ ಮಾಡಿ ನೀವು ಟ್ಯಾಬ್ಲೆಟ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ, ಯಾವ್ದು ಯೂಸ್ ಮಾಡಲ್ಲ. ಎಲ್ಲ ಟ್ಯಾಬ್ಲೆಟ್ ಅನ್ನು ಕಂಪ್ಲೀಟ್ ಆಗಿ ಕೊಲೆಸ್ಟ್ರಾಲ್ ಸಹ ಸ್ಟಾಪ್ ಮಾಡಿದ್ದೀನಿ. ಮೊನ್ನೆ ಮೇಡಮ್ ಹೇಳಿದ್ರು ಒಬ್ರು, ನೀವು ಸ್ಟಾಪ್ ಮಾಡಿ, 2 ಪಾಯಿಂಟ್ ಕಡಿಮೆ ಇದೆ ಇಲ್ಲ ಕೊಲೆಸ್ಟ್ರಾಲ್ ಅಂತ. ಇವಾಗ ಇನ್ನು ಚೆಕ್ ಮಾಡಿಸ್ಬೇಕು ಅಷ್ಟೇ, ಇದು ಟೆಸ್ಟ್ ಮಾಡಿಸಿ ನಾನಂತರ ನೋಡ್ಬೇಕು. ಓಕೆ ಅಮ್ಮ, ಈಗ ನೀವು ಇಲ್ಲಿಂದ ಅಲ್ಲಿಗೆ ಥೆರಪಿಗೆ ಬರ್ತಾ ಇದ್ರಿ. ಈಗ ಮನೆಯಲ್ಲಿ ಪ್ರಾಡಕ್ಟ್ ಅನ್ನು ನೀವು ತಕೊಂಡು ಬಂದು ಮನೆಯಲ್ಲಿ ಥೆರಪಿಯನ್ನು ಮಾಡ್ತಾ ಇದ್ದೀರಿ. ಯಾಕೋಸ್ಕರ ನೀವು ಮನೆಯಲ್ಲಿ ಥೆರಪಿ ಮಾಡ್ಲಿಕ್ಕೆ? ಅಂದ್ರೆ ಇನ್ನು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಲ್ಲ, ಮಳೆಗಾಲಕ್ಕೆಲ್ಲ ಕಷ್ಟ ಅಲ್ಲ ಪಾಪ. ನಮ್ಮ ಅವರು ಬಂದು 2-2.5 ಗಂಟೆಯಲ್ಲಿ ವೇಟ್ ಮಾಡ್ತಿದ್ರು. ಮತ್ತೆ ಮಳೆಗಾಲಕ್ಕೆ ಎಲ್ಲಿ ಪಾಪ ನಿಲ್ಲುದು. ನಾನೇ ಮಗನ ಹತ್ರ ಹೇಳಿದೆ ಹೀಗೆ ಅಂತ. ಅದಕ್ಕೆ ಆಯ್ತಮ್ಮ, ಪ್ರಾಡಕ್ಟ್ ತೆಗೀರಿ, ನೀವು ಮನೆಯಲ್ಲಿ ಮಾಡ್ಬಹುದಲ್ಲ ಅಂತ ಹೇಳಿದ. ಹೋಗಿ ಬರ್ಲಿಕ್ಕೆ ಸಹ ಕಷ್ಟ ಅಲ್ಲ,
ಅದೇ ಅಪ್ಪ ಕರ್ಕೊಂಡು ಹೋಗ್ಬೇಕಲ್ಲ, ನಿಮ್ಮಿಂದ ಬಸ್ಸಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ, ಬೇಡಮ್ಮ ತಗೊಳ್ಳಿ ಅಂತ ಹೇಳಿ ಹಾಗೆ ಈಗ ನೀವು ಮಾತ್ರ ಅಲ್ಲದೆ ನಿಮ್ಮ ಫ್ಯಾಮಿಲಿಯವರು ಕೂಡ ಫ್ಯಾಮಿಲಿಯವರು, ನನ್ನ ಸೊಸೆ ಈಗ ಅವಳು ಕೆಲಸದ ಮಾಡ್ತಾಳೆ, ರಜೆ ಇದ್ರೆ ಅವಳು ಮಾಡ್ತಾಳೆ, ಮತ್ತೆ ಮಗ ಮಾಡ್ತಾನೆ ದಿನ ಬೆಳಿಗ್ಗೆ ಎದ್ದು 7 ಅದು ಆನ್ ಮಾಡಿಟ್ಟು ಅವನ್ ಥೆರಪಿ ಮಾಡಿದ ನಂತರ ನಾನು ಮಾಡ್ತೇನೆ. ಒಳ್ಳೇದಾಗ್ತದೆ. ಹಾಗಾಗಿ ಇಡೀ ದಿವಸ ನೀವು ನಿಮ್ಮ ಮನೆಯವರು ಕೂಡ ಥೆರಪಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ದೊಡ್ಡ ಸೊಸೆ ಮೊನ್ನೆ ಉಡುಪಿಯಿಂದ ಬಂದವಳು, ಅವಳು ಮಾಡಿದ್ಲು, ಒಳ್ಳೇದಾಗ್ತದೆ ಅತ್ತೆ ಅಂತ ಹೇಳಿದ್ಲು ಅವಳು ಕೂಡ. ಅಮ್ಮ, ನೀವೀಗ ಅದಕ್ಕೆ ಹಾಕಿರುವಂತ ಹಣ ನಿಮ್ಗೆ ವೇಸ್ಟ್ ಅಂತ ಹೇಳಿ ಆಗ್ತಾ ಉಂಟು? ಇಲ್ಲಪ್ಪ, ವೇಸ್ಟ್ ಏನಿಲ್ಲ. ಮದ್ದಿಗೆ ನಾವು ಖರ್ಚು ಮಾಡುದು, ಅದು ಇದು ಖರ್ಚು ಮಾಡಿ ಏನು ವೇಸ್ಟ್ ಇಲ್ಲ. ಅದು ಏನು ಕಮ್ಮಿ ಆದ್ರೂ ಪರವಾಗಿಲ್ಲ, ಅದ್ರಲ್ಲಿ ಏನು ಕಡಿಮೆ ಇಲ್ಲ, ಪುನಃ ಸ್ಟಾರ್ಟ್ ಆಗ್ತದೆ ನಾವು. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಣ ಜಾಸ್ತಿ ಕೊಟ್ಟರು, ಇದು ನಮ್ಮ ಜೀವ, ಲೈಫ್ ಇದೆ. ನಮ್ಗೆ ನೋವು ಕಮ್ಮಿ ಆದ್ರೆ ನಮ್ಗೆ ಒಳ್ಳೇದಲ್ಲ, ಹೆಲ್ತ್ ಮುಖ್ಯ ಅಲ್ಲ ನಮ್ಗೆ. ನೀವು ಸೆರಾಕೇರ್ ನ ಲೈಫಿಗೆ ಮತ್ತೆ ಹಾಸ್ಪಿಟಲ್ ನ ಲೈಫಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲಪ್ಪ ನನ್ಗೆ, ಯಾವ್ದಕ್ಕೂ. ನನ್ಗೆ ಅಂತ ಕಾಯಿಲೆ ಸಹ ಇಲ್ಲ ದೇವರ ದಯದಿಂದ. ಆದ್ರೂ ಈಗ ಕಾಲೋಗಿ ಎಲ್ಲ ಹಾಸ್ಪಿಟಲ್ಗೆ ಅಲ್ದಿದ್ದೇನೆ, ಸ್ವಲ್ಪ 1-2-3 ಹಾಸ್ಪಿಟಲ್ಗೆಲ್ಲ ಹೋಗಿ ಮದ್ದೆಲ್ಲ ಮಾಡಿದ್ದೇನೆ. ಆದ್ರೆ ಏನು ಕಮ್ಮಿ ಇಲ್ಲ, ಸ್ವಲ್ಪ ಸಮಯ ಮದ್ದು ತಗೊಳ್ಳುವಾಗ ಕಡಿಮೆ ಆಗ್ತದೆ, ಆ ನಂತರ ಅದೇ ತರ ನೋವು ಗಂಟು ಜಾಸ್ತಿ ಅಂದ್ರೆ ಜಾಸ್ತಿ. ಬೆಳಿಗ್ಗೆ ಎದ್ದು ಬೆಡ್ಡಿನಿಂದ ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವು ನನ್ಗೆ ಕಾಲ್ನಡಿ. ಈಗ ಅದು ಇವರು ಮೇಡಮ್ ಎಲ್ಲ ಫುಡ್ ಥೆರಪಿ ಎಲ್ಲ ಕಾಲಡಿ ಮಾಡಿ ನಂತರ ಈಗ ಕಮ್ಮಿ. ಈಗ ಬೆಳಿಗ್ಗೆ ಆಚೆ ಈಚೆ ಓಡಾಡ್ತೇನೆ. ಸೆರಾಕೇರ್ ನ ಲೈಫಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಅಲ್ಲಿಯ ನಿಮ್ಗೆ ವಾತಾವರಣ ಒಂದು ಹೇಗಾಗ್ತದೆ? ಒಳ್ಳೇದಿತ್ತಪ್ಪ ಮೇಡಮ್ನವ್ರು. ಅದೇ ನಾನು ಯಾವಾಗ್ಲೂ ಹೇಳ್ತೇನೆ ಇವ್ರ ಹತ್ರ ಬಂದು, ಒಳ್ಳೆದ್ದಾರೆ ಮೇಡಮ್ನವರೆಲ್ಲ. ನಮ್ಗೆ ಯಾವ ಪ್ರಾಬ್ಲಮ್ ಉಂಟಂತ ಹೇಳಿ ಅವರು ಥೆರಪಿ ಕೊಡ್ತಿದ್ರು. ನಾನು ಅದು ಕೊಡಿ, CCM ಬೆಡ್ ಕೊಡಿ, ಇದು ಕೊಡಿ ಎಲ್ಲ ಕೇಳಿ ಅವರು ಆಯ್ತು ನೀವು ಅದೇ ಮಾಡಿ ಅಂತ ಕೊಡ್ತಿದ್ರು. ಅದಕ್ಕೆ ಏನು ಪಾಪ ನಿಮ್ಗೆ ಅವರಿಗೆ ಸಹ ಕಷ್ಟ, ಮಳೆಗೆ ಬಂದು ನಿಲ್ಲಿಗೆ ಮನೆಯಲ್ಲಿ ತಗೊಳ್ಳು, ಆಯ್ತು ಮಗನ ಹತ್ರ ಹೇಳಿ ತಗೊಳ್ಳು ಅಂತ ಅದಕ್ಕೆ ನಾವು ತಗೊಂಡದ್ದು ಪ್ರಾಡಕ್ಟ್ ಎಲ್ಲ ಮನೆಗೆ. ಓಕೆ ಅಮ್ಮ, ಥ್ಯಾಂಕ್ ಯು.